ನಮ್ಮ ಸರ್ರು ನಾವು ಎಲ್ಲ ಸೇರಿ ಪೇಂಟ್ ಹೊಡೆಯೋಣ ಅಂತ ಸ್ಟಾರ್ಟ್ ಮಾಡಿದ್ವು. ಮಧ್ಯದಲ್ಲಿ ಎಷ್ಟೆಷ್ಟು ಕೆಲಸ ಇದ್ವು ಅಂದರೆ ಯಾರಿಗೂ ಗೊತ್ತಿಲ್ಲ. ಆದರೂ ಹಂಗೋ ಹಿಂಗೋ ಮಾಡಿಕೊಂಡು ಪೇಂಟಿಂಗ್ ಹಚ್ತು. ನಮ್ಮ ನೀಕ್ಷಿತ್ ಅಂತರೂ ಕೇಳಬೇಡ, ಕೂತ್ಕೊಂಡ್ರೆ ಎದೊಳಕ್ಕೆ ಬರ್ತಿರ್ಲಿಲ್ಲ, ಎದ್ರೆ ಕೂತ್ಕೊಳ್ಳೋಕೆ ಬರ್ತಿರ್ಲಿಲ್ಲ. ಅಷ್ಟರಲ್ಲಿ ಏನೋ ನಮ್ಮ ನಿತಿನ ಬಂದ. ನಮ್ಮ ನಿತಿನೂ ಹೇಳ್ದ, ಅವನು ಪೇಂಟ್ ಹೊಡಿತಾವನೆ. ಕೊನೆಗೂ ಹಂಗೋ ಹಿಂಗೋ ಮಾಡಿದ್ರೆ ಇಲ್ಲಿ ನಮ್ಮ ಸರ್ ಏನೋ ಮಾಡ್ತಾವ್ರೆ ಅಂತ ನೋಡಿದೆ. ಎಲ್ಲ ಮುಗೀತು ಅನ್ನೋಷ್ಟ್ರೊಳಗಡೆ ನಮ್ಮ ಗುರುಗಳು ಒಂದು ಸರ್ಪ್ರೈಸ್ ಕೊಟ್ಬಿಡೋದ. ಇದನ್ನು ಹೊಡಿಬೇಕಂದ್ರು. ಹಂಗೋ ಹಿಂಗೋ ಮಾಡಿ ಇದಕ್ಕೂ ಹೊಡೆದು ಕೊನೆಗೆ ಎಲ್ಲ ಮುಗೀತು ಅನ್ನೋಷ್ಟ್ರೊಳಗಡೆ ಎಲ್ರಿಗೂ ಹೊಟ್ಟೆ ಹಸಿವಾಯ್ತು. ನೋಡೋಣ ಫೈನಲ್ ಆದಮೇಲೆ ಹೆಂಗಾಗುತ್ತೆ ಅಂತ ಅಲ್ವಾ. ಮಾಡ್ತಾರಂತ ನೋಡೋಕೆ ಹೋದರೆ ಒಂದು ತಿಕ್ಲು, ಒಂದು ಪುಕ್ಲು, ಒಂದು ಇಕ್ಲು, 3 ಜನ ಹಂಗೆ ನಿಂತವ್ರೆ. ಅದರಲ್ಲಿ ನಮ್ಮ ಚಿಕ್ಕ ಬಾಸುನು ಫೋನಲ್ಲಿ ಮಾತಾಡ್ಕೊಂಡೇ ನಿಂತವ್ರೆ. ಅಯ್ಯೋ, ಕೊನೆಗೆಲ್ಲ ಮುಗಿದು ಚೆನ್ನಾಗಿ ಬಂತು. ನಮ್ಮ ಆಫೀಸು ಕೂಡ ಚೆನ್ನಾಗಿ ಕಾಣಿಸ್ತು, ಕೌಂಟ್ರು ಕೂಡ ಚೆನ್ನಾಗಿ ಕಾಣಿಸ್ತು, ಔಟ್ಡೋರು ಚೆನ್ನಾಗಿ ಕಾಣಿಸ್ತು, ಒಳಗಡೆನೂ ಚೆನ್ನಾಗಿ ಕಾಣಿಸ್ತು. ಅಯ್ಯೋ, ಇದನ್ನೆಲ್ಲ ಎತ್ತಿಡ್ಬೇಕಲ್ಲ, ಅದೇ ಬೇಜಾರು. ಕೊನೆಗೆ ನನ್ನನ್ನು ತೋರಿಸ್ತೀನಿ, ನೋಡ್ಕೊಂಬಿಡಿ. ಕೂಗಿ ಹೆಂಗಿದ್ರೆ ಮತ್ತೆ ಉಗಿದ್ಬಿಡಿ. ನೋಡಿ, ಇದು ನಾನೇ. ಅದರಲ್ಲಿ ಸಾಂಗ್ ಕೇಳ್ಕೊಂಡು ಮಸ್ತಾಗಿ ಮಜಾ ಮಾಡಿಕೊಂಡು ಪೇಂಟ್ ಮಾಡ್ತಾಯಿದ್ದೀವಿ. ಕೊನೆಗೆ ಎಲ್ಲನೂ ಹೆಂಗೆ ಬರುತ್ತೆ ಪೇಂಟಿಂಗ್ ಅಂತ ಅದನ್ನೊಂದು ಹಾಕ್ತೀನಿ, ನೋಡ್ಕೊಂಬಿಡಿ. ಕೊನೆಗೆ ಹೆಂಗೆ ಚೆನ್ನಾಗಿ ಬಂತು ಅಂತ ನೋಡಿದ್ವು. ಎಲ್ಲನೂ ಚೆನ್ನಾಗಿ ಬಂತು. ಆದರೆ ನಾವು ಇಷ್ಟು ಚೆನ್ನಾಗಿ ಪೇಂಟ್ ಮಾಡ್ತೀವಿ ಅಂತ ಇವತ್ತೇ ಗೊತ್ತಾಗಿದ್ದು. ಆದರೂ ಎಲ್ಲಾದರೂ ಒಂದು ಕಡೆ ಕೆಲಸ ಇದ್ದರೆ ಹೇಳಿ, ಪಾರ್ಟ್ ಟೈಮ್ ಬರ್ತೀವಿ. ಇನ್ನೇನು ಅಂತ ಎಲ್ಲನೂ ನೋಡಿಕೊಂಡು ಈ ರೂಮ್ಗೆ ಲೈಟ್ ಹಾಕ್ಕೊಂಡು ಅದನ್ನು ನೋಡಿಕೊಂಡು ಅಯ್ಯೋ ಮುಗೀತಪ್ಪ. ಮುಗಿಸ್ಕೋಷ್ಟರಲ್ಲಿ ನಮ್ಮ ಹುಡುಗರು ಊಟ ತಂದರು. ಕೂತ್ಕೊಂಡು ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಮತ್ತೆ 1 ಗಂಟೆ ಕಾಯ್ಕೊಂಡು ಕೂತ್ಕೊಂಡ್ವಿ.